ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಮುಂದೆ ನೋಡಿ, ನವೆಂಬರ್ ಕ್ರಾಂತಿ ಬಗ್ಗೆ ಮಾಜಿ ಸಚಿವ ಟಿ.ಬಿ. ಚಂದ್ರಶೇಖರ್ ಮಾತಾಡಿದ್ದಾರೆ. ಬನ್ನಿ ಹಾಗಾದ್ರೆ ನವೆಂಬರ್ ಕ್ರಾಂತಿ ಏನು, ಎತ್ತ, ಯಾವಾಗ, ಯಾರಿಗೆ ಮಂತ್ರಿ ಸ್ಥಾನ, ಯಾರು ಕಳ್ಕೊತಾರೆ, ಈ ಸ್ಟೋರಿ ನೋಡಿ. ಅವ್ರು ಮಾತಾಡಿದ್ದಾರೆ, ನೋಡೋಣ ಬನ್ನಿ. ಜಗ್ಗಾಟ ಎಲ್ಲಿದೆ ಅದು? ಅದನ್ನ ವ್ಯಾಖ್ಯಾನ ಆಗ್ತಾ ಇರ್ತಕ್ಕಂಥದ್ದು ಹಗ್ಗ ಜಗ್ಗಾಟ ಅಂತಾರೆ. ಹಗ್ಗನೂ ಇಲ್ಲ, ಜಗ್ಗಾಟನೂ ಇಲ್ಲ. ಅದೆಲ್ಲದು ವರಿಷ್ಠರು ಗಮನಿಸ್ತಾ ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ. ರಾಜಕೀಯದಲ್ಲಿ ಕೊಡ್ತಕ್ಕಂಥ ನಮ್ಮ ಮೆಸೇಜ್ ಏನಿದೆ, ಒಂದ್ಸರಿ ಆಯ್ಕೆ ಆಗಿದ್ದಾಗ 5 ವರ್ಷ ಇರ್ತಾರೆ ಅಂತಕ್ಕಂಥ ಭಾವನೆಗಳು ಇರ್ತವೆ. ಎಲ್ಲೋ ಒಂದು ಕಡೆಗೆ ಇದು ಅವಧಿ ಇದೆ, ಹಾಗೆ ಹೀಗೆ ಅಂತಕ್ಕಂಥದ್ದು ಏನಾದರೂ ಕೂಡ ಬಂದ್ರೆ ಅದು ಆಡಳಿತದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ಆಡಳಿತವನ್ನ ಯಾವುದೇ ರೀತಿಯಲ್ಲೂ ಕೂಡ ಕೆಟ್ಟ ಪರಿಣಾಮ ಬೀಳದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಡಿಬೇಕಾಗ್ತದೆ. ಅಂತ ಅವಶ್ಯಕತೆ ಬಂದಂತ ಸಂದರ್ಭದಲ್ಲಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆದ್ರೆ ಎಲ್ಲ ಒಂದು ಕಡೆಗೆ ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಹುದ್ದೆ ಅಂತಕ್ಕಂಥದ್ದು ಖಾಲಿ ಇಲ್ಲ, ಖಾಲಿ ಆಗ್ತದೆ ಅಂತಕ್ಕಂಥ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಮುಂದೆ ನೋಡಿ, ನವೆಂಬರ್ ಕ್ರಾಂತಿ ಬಗ್ಗೆ ಮಾಜಿ ಸಚಿವ ಟಿ.ಬಿ. ಚಂದ್ರಶೇಖರ್ ಮಾತಾಡಿದ್ದಾರೆ. ಬನ್ನಿ ಹಾಗಾದ್ರೆ ನವೆಂಬರ್ ಕ್ರಾಂತಿ ಏನು, ಎತ್ತ, ಯಾವಾಗ, ಯಾರಿಗೆ ಮಂತ್ರಿ ಸ್ಥಾನ, ಯಾರು ಕಳ್ಕೊತಾರೆ, ಈ ಸ್ಟೋರಿ ನೋಡಿ. ಅವ್ರು ಮಾತಾಡಿದ್ದಾರೆ, ನೋಡೋಣ ಬನ್ನಿ. ಜಗ್ಗಾಟ ಎಲ್ಲಿದೆ ಅದು? ಅದನ್ನ ವ್ಯಾಖ್ಯಾನ ಆಗ್ತಾ ಇರ್ತಕ್ಕಂಥದ್ದು ಹಗ್ಗ ಜಗ್ಗಾಟ ಅಂತಾರೆ. ಹಗ್ಗನೂ ಇಲ್ಲ, ಜಗ್ಗಾಟನೂ ಇಲ್ಲ. ಅದೆಲ್ಲದು ವರಿಷ್ಠರು ಗಮನಿಸ್ತಾ ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ. ರಾಜಕೀಯದಲ್ಲಿ ಕೊಡ್ತಕ್ಕಂಥ ನಮ್ಮ ಮೆಸೇಜ್ ಏನಿದೆ, ಒಂದ್ಸರಿ ಆಯ್ಕೆ ಆಗಿದ್ದಾಗ 5 ವರ್ಷ ಇರ್ತಾರೆ ಅಂತಕ್ಕಂಥ ಭಾವನೆಗಳು ಇರ್ತವೆ. ಎಲ್ಲೋ ಒಂದು ಕಡೆಗೆ ಇದು ಅವಧಿ ಇದೆ, ಹಾಗೆ ಹೀಗೆ ಅಂತಕ್ಕಂಥದ್ದು ಏನಾದರೂ ಕೂಡ ಬಂದ್ರೆ ಅದು ಆಡಳಿತದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ಆಡಳಿತವನ್ನ ಯಾವುದೇ ರೀತಿಯಲ್ಲೂ ಕೂಡ ಕೆಟ್ಟ ಪರಿಣಾಮ ಬೀಳದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಡಿಬೇಕಾಗ್ತದೆ. ಅಂತ ಅವಶ್ಯಕತೆ ಬಂದಂತ ಸಂದರ್ಭದಲ್ಲಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆದ್ರೆ ಎಲ್ಲ ಒಂದು ಕಡೆಗೆ ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಹುದ್ದೆ ಅಂತಕ್ಕಂಥದ್ದು ಖಾಲಿ ಇಲ್ಲ, ಖಾಲಿ ಆಗ್ತದೆ ಅಂತಕ್ಕಂಥ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಮುಂದೆ ನೋಡಿ, ನವೆಂಬರ್ ಕ್ರಾಂತಿ ಬಗ್ಗೆ ಮಾಜಿ ಸಚಿವ ಟಿ.ಬಿ. ಚಂದ್ರಶೇಖರ್ ಮಾತಾಡಿದ್ದಾರೆ. ಬನ್ನಿ ಹಾಗಾದ್ರೆ ನವೆಂಬರ್ ಕ್ರಾಂತಿ ಏನು, ಎತ್ತ, ಯಾವಾಗ, ಯಾರಿಗೆ ಮಂತ್ರಿ ಸ್ಥಾನ, ಯಾರು ಕಳ್ಕೊತಾರೆ, ಈ ಸ್ಟೋರಿ ನೋಡಿ. ಅವ್ರು ಮಾತಾಡಿದ್ದಾರೆ, ನೋಡೋಣ ಬನ್ನಿ. ಜಗ್ಗಾಟ ಎಲ್ಲಿದೆ ಅದು? ಅದನ್ನ ವ್ಯಾಖ್ಯಾನ ಆಗ್ತಾ ಇರ್ತಕ್ಕಂಥದ್ದು ಹಗ್ಗ ಜಗ್ಗಾಟ ಅಂತಾರೆ. ಹಗ್ಗನೂ ಇಲ್ಲ, ಜಗ್ಗಾಟನೂ ಇಲ್ಲ. ಅದೆಲ್ಲದು ವರಿಷ್ಠರು ಗಮನಿಸ್ತಾ ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ. ರಾಜಕೀಯದಲ್ಲಿ ಕೊಡ್ತಕ್ಕಂಥ ನಮ್ಮ ಮೆಸೇಜ್ ಏನಿದೆ, ಒಂದ್ಸರಿ ಆಯ್ಕೆ ಆಗಿದ್ದಾಗ 5 ವರ್ಷ ಇರ್ತಾರೆ ಅಂತಕ್ಕಂಥ ಭಾವನೆಗಳು ಇರ್ತವೆ. ಎಲ್ಲೋ ಒಂದು ಕಡೆಗೆ ಇದು ಅವಧಿ ಇದೆ, ಹಾಗೆ ಹೀಗೆ ಅಂತಕ್ಕಂಥದ್ದು ಏನಾದರೂ ಕೂಡ ಬಂದ್ರೆ ಅದು ಆಡಳಿತದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ಆಡಳಿತವನ್ನ ಯಾವುದೇ ರೀತಿಯಲ್ಲೂ ಕೂಡ ಕೆಟ್ಟ ಪರಿಣಾಮ ಬೀಳದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಡಿಬೇಕಾಗ್ತದೆ. ಅಂತ ಅವಶ್ಯಕತೆ ಬಂದಂತ ಸಂದರ್ಭದಲ್ಲಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆದ್ರೆ ಎಲ್ಲ ಒಂದು ಕಡೆಗೆ ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಹುದ್ದೆ ಅಂತಕ್ಕಂಥದ್ದು ಖಾಲಿ ಇಲ್ಲ, ಖಾಲಿ ಆಗ್ತದೆ ಅಂತಕ್ಕಂಥ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಮುಂದೆ ನೋಡಿ, ನವೆಂಬರ್ ಕ್ರಾಂತಿ ಬಗ್ಗೆ ಮಾಜಿ ಸಚಿವ ಟಿ.ಬಿ. ಚಂದ್ರಶೇಖರ್ ಮಾತಾಡಿದ್ದಾರೆ. ಬನ್ನಿ ಹಾಗಾದ್ರೆ ನವೆಂಬರ್ ಕ್ರಾಂತಿ ಏನು, ಎತ್ತ, ಯಾವಾಗ, ಯಾರಿಗೆ ಮಂತ್ರಿ ಸ್ಥಾನ, ಯಾರು ಕಳ್ಕೊತಾರೆ, ಈ ಸ್ಟೋರಿ ನೋಡಿ. ಅವ್ರು ಮಾತಾಡಿದ್ದಾರೆ, ನೋಡೋಣ ಬನ್ನಿ. ಜಗ್ಗಾಟ ಎಲ್ಲಿದೆ ಅದು? ಅದನ್ನ ವ್ಯಾಖ್ಯಾನ ಆಗ್ತಾ ಇರ್ತಕ್ಕಂಥದ್ದು ಹಗ್ಗ ಜಗ್ಗಾಟ ಅಂತಾರೆ. ಹಗ್ಗನೂ ಇಲ್ಲ, ಜಗ್ಗಾಟನೂ ಇಲ್ಲ. ಅದೆಲ್ಲದು ವರಿಷ್ಠರು ಗಮನಿಸ್ತಾ ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ. ರಾಜಕೀಯದಲ್ಲಿ ಕೊಡ್ತಕ್ಕಂಥ ನಮ್ಮ ಮೆಸೇಜ್ ಏನಿದೆ, ಒಂದ್ಸರಿ ಆಯ್ಕೆ ಆಗಿದ್ದಾಗ 5 ವರ್ಷ ಇರ್ತಾರೆ ಅಂತಕ್ಕಂಥ ಭಾವನೆಗಳು ಇರ್ತವೆ. ಎಲ್ಲೋ ಒಂದು ಕಡೆಗೆ ಇದು ಅವಧಿ ಇದೆ, ಹಾಗೆ ಹೀಗೆ ಅಂತಕ್ಕಂಥದ್ದು ಏನಾದರೂ ಕೂಡ ಬಂದ್ರೆ ಅದು ಆಡಳಿತದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ಆಡಳಿತವನ್ನ ಯಾವುದೇ ರೀತಿಯಲ್ಲೂ ಕೂಡ ಕೆಟ್ಟ ಪರಿಣಾಮ ಬೀಳದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಡಿಬೇಕಾಗ್ತದೆ. ಅಂತ ಅವಶ್ಯಕತೆ ಬಂದಂತ ಸಂದರ್ಭದಲ್ಲಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆದ್ರೆ ಎಲ್ಲ ಒಂದು ಕಡೆಗೆ ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಹುದ್ದೆ ಅಂತಕ್ಕಂಥದ್ದು ಖಾಲಿ ಇಲ್ಲ,
ಖಾಲಿ ಆಗ್ತದೆ ಅಂತಕ್ಕಂಥ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇನ್ನು ಮುಂದೆ ನೋಡಿ, ನವೆಂಬರ್ ಕ್ರಾಂತಿ ಬಗ್ಗೆ ಮಾಜಿ ಸಚಿವ ಟಿ.ಬಿ. ಚಂದ್ರಶೇಖರ್ ಮಾತಾಡಿದ್ದಾರೆ. ಬನ್ನಿ ಹಾಗಾದ್ರೆ ನವೆಂಬರ್ ಕ್ರಾಂತಿ ಏನು, ಎತ್ತ, ಯಾವಾಗ, ಯಾರಿಗೆ ಮಂತ್ರಿ ಸ್ಥಾನ, ಯಾರು ಕಳ್ಕೊತಾರೆ, ಈ ಸ್ಟೋರಿ ನೋಡಿ. ಅವ್ರು ಮಾತಾಡಿದ್ದಾರೆ, ನೋಡೋಣ ಬನ್ನಿ. ಜಗ್ಗಾಟ ಅದು ಎಲ್ಲಿದೆ ಅದು? ಅದನ್ನ ವ್ಯಾಖ್ಯಾನ ಆಗ್ತಾ ಇರ್ತಕ್ಕಂಥದ್ದು ಹಗ್ಗ ಜಗ್ಗಾಟ ಅಂತಾರೆ. ಹಗ್ಗನೂ ಇಲ್ಲ, ಜಗ್ಗಾಟನೂ ಇಲ್ಲ. ಅದೆಲ್ಲದು ವರಿಷ್ಠರು ಗಮನಿಸ್ತಾ ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ. ರಾಜಕೀಯದಲ್ಲಿ ಕೊಡ್ತಕ್ಕಂಥ ನಮ್ಮ ಮೆಸೇಜ್ ಏನಿದೆ, ಒಂದ್ಸರಿ ಆಯ್ಕೆ ಆಗಿದ್ದಾಗ 5 ವರ್ಷ ಇರ್ತಾರೆ ಅಂತಕ್ಕಂಥ ಭಾವನೆಗಳು ಇರ್ತವೆ. ಎಲ್ಲೋ ಒಂದು ಕಡೆಗೆ ಇದು ಅವಧಿ ಇದೆ, ಹಾಗೆ ಹೀಗೆ ಅಂತಕ್ಕಂಥದ್ದು ಏನಾದರೂ ಕೂಡ ಬಂದ್ರೆ ಅದು ಆಡಳಿತದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ಆಡಳಿತವನ್ನ ಯಾವುದೇ ರೀತಿಯಲ್ಲೂ ಕೂಡ ಕೆಟ್ಟ ಪರಿಣಾಮ ಬೀಳದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಡಿಬೇಕಾಗ್ತದೆ. ಅಂತ ಅವಶ್ಯಕತೆ ಬಂದಂತ ಸಂದರ್ಭದಲ್ಲಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆದ್ರೆ ಎಲ್ಲ ಒಂದು ಕಡೆಗೆ ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಹುದ್ದೆ ಅಂತಕ್ಕಂಥದ್ದು ಖಾಲಿ ಇಲ್ಲ, ಖಾಲಿ ಆಗ್ತದೆ ಅಂತಕ್ಕಂಥ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇನ್ನು ಮುಂದೆ ನೋಡಿ, ನವೆಂಬರ್ ಕ್ರಾಂತಿ ಬಗ್ಗೆ ಮಾಜಿ ಸಚಿವ ಟಿ.ಬಿ. ಚಂದ್ರಶೇಖರ್ ಮಾತಾಡಿದ್ದಾರೆ. ಬನ್ನಿ ಹಾಗಾದ್ರೆ ನವೆಂಬರ್ ಕ್ರಾಂತಿ ಏನು, ಎತ್ತ, ಯಾವಾಗ, ಯಾರಿಗೆ ಮಂತ್ರಿ ಸ್ಥಾನ, ಯಾರು ಕಳ್ಕೊತಾರೆ, ಈ ಸ್ಟೋರಿ ನೋಡಿ. ಅವ್ರು ಮಾತಾಡಿದ್ದಾರೆ, ನೋಡೋಣ ಬನ್ನಿ. ಜಗ್ಗಾಟ ಅದು ಎಲ್ಲಿದೆ ಅದು? ಅದನ್ನ ವ್ಯಾಖ್ಯಾನ ಆಗ್ತಾ ಇರ್ತಕ್ಕಂಥದ್ದು ಹಗ್ಗ ಜಗ್ಗಾಟ ಅಂತಾರೆ. ಹಗ್ಗನೂ ಇಲ್ಲ, ಜಗ್ಗಾಟನೂ ಇಲ್ಲ. ಅದೆಲ್ಲದು ವರಿಷ್ಠರು ಗಮನಿಸ್ತಾ ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ. ರಾಜಕೀಯದಲ್ಲಿ ಕೊಡ್ತಕ್ಕಂಥ ನಮ್ಮ ಮೆಸೇಜ್ ಏನಿದೆ, ಒಂದ್ಸರಿ ಆಯ್ಕೆ ಆಗಿದ್ದಾಗ 5 ವರ್ಷ ಇರ್ತಾರೆ ಅಂತಕ್ಕಂಥ ಭಾವನೆಗಳು ಇರ್ತವೆ. ಎಲ್ಲೋ ಒಂದು ಕಡೆಗೆ ಇದು ಅವಧಿ ಇದೆ, ಹಾಗೆ ಹೀಗೆ ಅಂತಕ್ಕಂಥದ್ದು ಏನಾದರೂ ಕೂಡ ಬಂದ್ರೆ ಅದು ಆಡಳಿತದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ಆಡಳಿತವನ್ನ ಯಾವುದೇ ರೀತಿಯಲ್ಲೂ ಕೂಡ ಕೆಟ್ಟ ಪರಿಣಾಮ ಬೀಳದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಡಿಬೇಕಾಗ್ತದೆ. ಅಂತ ಅವಶ್ಯಕತೆ ಬಂದಂತ ಸಂದರ್ಭದಲ್ಲಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆದ್ರೆ ಎಲ್ಲ ಒಂದು ಕಡೆಗೆ ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಹುದ್ದೆ ಅಂತಕ್ಕಂಥದ್ದು ಖಾಲಿ ಇಲ್ಲ, ಖಾಲಿ ಆಗ್ತದೆ ಅಂತಕ್ಕಂಥ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇನ್ನು ಮುಂದೆ ನೋಡಿ, ನವೆಂಬರ್ ಕ್ರಾಂತಿ ಬಗ್ಗೆ ಮಾಜಿ ಸಚಿವ ಟಿ.ಬಿ. ಚಂದ್ರಶೇಖರ್ ಮಾತಾಡಿದ್ದಾರೆ. ಬನ್ನಿ ಹಾಗಾದ್ರೆ ನವೆಂಬರ್ ಕ್ರಾಂತಿ ಏನು, ಎತ್ತ, ಯಾವಾಗ, ಯಾರಿಗೆ ಮಂತ್ರಿ ಸ್ಥಾನ, ಯಾರು ಕಳ್ಕೊತಾರೆ, ಈ ಸ್ಟೋರಿ ನೋಡಿ. ಅವ್ರು ಮಾತಾಡಿದ್ದಾರೆ, ನೋಡೋಣ ಬನ್ನಿ. ಜಗ್ಗಾಟ ಅದು ಎಲ್ಲಿದೆ ಅದು? ಅದನ್ನ ವ್ಯಾಖ್ಯಾನ ಆಗ್ತಾ ಇರ್ತಕ್ಕಂಥದ್ದು ಹಗ್ಗ ಜಗ್ಗಾಟ ಅಂತಾರೆ. ಹಗ್ಗನೂ ಇಲ್ಲ, ಜಗ್ಗಾಟನೂ ಇಲ್ಲ. ಅದೆಲ್ಲದು ವರಿಷ್ಠರು ಗಮನಿಸ್ತಾ ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ. ರಾಜಕೀಯದಲ್ಲಿ ಕೊಡ್ತಕ್ಕಂಥ ನಮ್ಮ ಮೆಸೇಜ್ ಏನಿದೆ, ಒಂದ್ಸರಿ ಆಯ್ಕೆ ಆಗಿದ್ದಾಗ 5 ವರ್ಷ ಇರ್ತಾರೆ ಅಂತಕ್ಕಂಥ ಭಾವನೆಗಳು ಇರ್ತವೆ. ಎಲ್ಲೋ ಒಂದು ಕಡೆಗೆ ಇದು ಅವಧಿ ಇದೆ, ಹಾಗೆ ಹೀಗೆ ಅಂತಕ್ಕಂಥದ್ದು ಏನಾದರೂ ಕೂಡ ಬಂದ್ರೆ ಅದು ಆಡಳಿತದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ಆಡಳಿತವನ್ನ ಯಾವುದೇ ರೀತಿಯಲ್ಲೂ ಕೂಡ ಕೆಟ್ಟ ಪರಿಣಾಮ ಬೀಳದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಡಿಬೇಕಾಗ್ತದೆ. ಅಂತ ಅವಶ್ಯಕತೆ ಬಂದಂತ ಸಂದರ್ಭದಲ್ಲಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆದ್ರೆ ಎಲ್ಲ ಒಂದು ಕಡೆಗೆ ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಹುದ್ದೆ ಅಂತಕ್ಕಂಥದ್ದು ಖಾಲಿ ಇಲ್ಲ, ಖಾಲಿ ಆಗ್ತದೆ ಅಂತಕ್ಕಂಥ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇನ್ನು ಮುಂದೆ ನೋಡಿ, ನವೆಂಬರ್ ಕ್ರಾಂತಿ ಬಗ್ಗೆ ಮಾಜಿ ಸಚಿವ ಟಿ.ಬಿ. ಚಂದ್ರಶೇಖರ್ ಮಾತಾಡಿದ್ದಾರೆ. ಬನ್ನಿ ಹಾಗಾದ್ರೆ ನವೆಂಬರ್ ಕ್ರಾಂತಿ ಏನು, ಎತ್ತ, ಯಾವಾಗ, ಯಾರಿಗೆ ಮಂತ್ರಿ ಸ್ಥಾನ, ಯಾರು ಕಳ್ಕೊತಾರೆ, ಈ ಸ್ಟೋರಿ ನೋಡಿ. ಅವ್ರು ಮಾತಾಡಿದ್ದಾರೆ, ನೋಡೋಣ ಬನ್ನಿ. ಜಗ್ಗಾಟ ಅದು ಎಲ್ಲಿದೆ ಅದು? ಅದನ್ನ ವ್ಯಾಖ್ಯಾನ ಆಗ್ತಾ ಇರ್ತಕ್ಕಂಥದ್ದು ಹಗ್ಗ ಜಗ್ಗಾಟ ಅಂತಾರೆ. ಹಗ್ಗನೂ ಇಲ್ಲ, ಜಗ್ಗಾಟನೂ ಇಲ್ಲ. ಅದೆಲ್ಲದು ವರಿಷ್ಠರು ಗಮನಿಸ್ತಾ ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ. ರಾಜಕೀಯದಲ್ಲಿ ಕೊಡ್ತಕ್ಕಂಥ ನಮ್ಮ ಮೆಸೇಜ್ ಏನಿದೆ, ಒಂದ್ಸರಿ ಆಯ್ಕೆ ಆಗಿದ್ದಾಗ 5 ವರ್ಷ ಇರ್ತಾರೆ ಅಂತಕ್ಕಂಥ ಭಾವನೆಗಳು ಇರ್ತವೆ. ಎಲ್ಲೋ ಒಂದು ಕಡೆಗೆ ಇದು ಅವಧಿ ಇದೆ, ಹಾಗೆ ಹೀಗೆ ಅಂತಕ್ಕಂಥದ್ದು ಏನಾದರೂ ಕೂಡ ಬಂದ್ರೆ ಅದು ಆಡಳಿತದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ಆಡಳಿತವನ್ನ ಯಾವುದೇ ರೀತಿಯಲ್ಲೂ ಕೂಡ ಕೆಟ್ಟ ಪರಿಣಾಮ ಬೀಳದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಡಿಬೇಕಾಗ್ತದೆ. ಅಂತ ಅವಶ್ಯಕತೆ ಬಂದಂತ ಸಂದರ್ಭದಲ್ಲಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆದ್ರೆ ಎಲ್ಲ ಒಂದು ಕಡೆಗೆ ಈಗ
ಸದ್ಯಕ್ಕೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಹುದ್ದೆ ಅಂತಕ್ಕಂಥದ್ದು ಖಾಲಿ ಇಲ್ಲ, ಖಾಲಿ ಆಗ್ತದೆ ಅಂತಕ್ಕಂಥ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇನ್ನು ಮುಂದೆ ನೋಡಿ, ನವೆಂಬರ್ ಕ್ರಾಂತಿ ಬಗ್ಗೆ ಮಾಜಿ ಸಚಿವ ಟಿ.ಬಿ. ಚಂದ್ರಶೇಖರ್ ಮಾತಾಡಿದ್ದಾರೆ. ಬನ್ನಿ ಹಾಗಾದ್ರೆ ನವೆಂಬರ್ ಕ್ರಾಂತಿ ಏನು, ಎತ್ತ, ಯಾವಾಗ, ಯಾರಿಗೆ ಮಂತ್ರಿ ಸ್ಥಾನ, ಯಾರು ಕಳ್ಕೊತಾರೆ, ಈ ಸ್ಟೋರಿ ನೋಡಿ. ಅವ್ರು ಮಾತಾಡಿದ್ದಾರೆ, ನೋಡೋಣ ಬನ್ನಿ. ಜಗ್ಗಾಟ ಅಂತ ಎಲ್ಲಿದೆ ಅದು? ಅದನ್ನ ವ್ಯಾಖ್ಯಾನ ಆಗ್ತಾ ಇರ್ತಕ್ಕಂಥದ್ದು ಹಗ್ಗ ಜಗ್ಗಾಟ ಅಂತಾರೆ. ಹಗ್ಗನೂ ಇಲ್ಲ, ಜಗ್ಗಾಟನೂ ಇಲ್ಲ. ಅದೆಲ್ಲದು ವರಿಷ್ಠರು ಗಮನಿಸ್ತಾ ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ. ರಾಜಕೀಯದಲ್ಲಿ ಕೊಡ್ತಕ್ಕಂಥ ನಮ್ಮ ಮೆಸೇಜ್ ಏನಿದೆ, ಒಂದ್ಸರಿ ಆಯ್ಕೆ ಆಗಿದ್ದಾಗ 5 ವರ್ಷ ಇರ್ತಾರೆ ಅಂತಕ್ಕಂಥ ಭಾವನೆಗಳು ಇರ್ತವೆ. ಎಲ್ಲೋ ಒಂದು ಕಡೆಗೆ ಇದು ಅವಧಿ ಇದೆ, ಹಾಗೆ ಹೀಗೆ ಅಂತಕ್ಕಂಥದ್ದು ಏನಾದರೂ ಕೂಡ ಬಂದರೆ ಅದು ಆಡಳಿತದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ಆಡಳಿತವನ್ನು ಯಾವುದೇ ರೀತಿಯಲ್ಲೂ ಕೂಡ ಕೆಟ್ಟ ಪರಿಣಾಮ ಬೀಳದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಡಿಬೇಕಾಗ್ತದೆ. ಅಂತ ಅವಶ್ಯಕತೆ ಬಂದಂಥ ಸಂದರ್ಭದಲ್ಲಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆದರೆ ಎಲ್ಲ ಒಂದು ಕಡೆಗೆ ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಹುದ್ದೆ ಅಂತಕ್ಕಂಥದ್ದು ಖಾಲಿ ಇಲ್ಲ, ಖಾಲಿ ಆಗ್ತದೆ ಅಂತಕ್ಕಂಥ